ఎవరినో లాక్కొని వెళ్ళారు, ఈడ్చుకొని వెళ్ళారు. ఏ ಬ್ಲೌಸು ಗೈಸ್, ಹುಡುಗಿದು ಬ್ಲೌಸು ಪಿನ್ ಜೊತೆಗೆ ಪಿನ್ನು ಇದೆ ಬ್ಲೌಸ್ಗೆ ಆ್ಯಂಡ್ ಇದಕ್ಕೆ ಆ ಪಿನ್ ಜೊತೆಗೆ ನೋಡಿದ್ಯಾ, ಈ ಬ್ಲೌಸ್ಗೆ ಅಟ್ಯಾಚ್ ಇದೆ. ಹಾಗೆ ಕಿತ್ತಾಕಿದ್ದಾರೆ. ಪಕ್ಕದಲ್ಲಿ ಮಗುನೂ ಇದೆ, ಪಕ್ಕದಲ್ಲಿ ಮಗುನೂ ಇದೆ. ಹುಯ್ 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 ದೇವರ, ಎಲ್ಲಿ ಬರ್ತಿದೆ ಗೈಸ್? ಇಬ್ಬರು ಅದನ್ನು ಸಿಲ್ಕ್ ಸ್ಯಾರಿ ಟೈಪ್ ಇದೆ. ಯಾವಡ ನೀವು? ಯಾರೋ ನೀನು? ನಿಮ್ಮ ಪಾಪು ಯಾಕೆ ಅಳ್ತಿದೆ? ನಿಮ್ಮ ಜೊತೆ ಮಾತಾಡ್ಬೇಕು ಅನಿಸ್ತಿದೆ. ಒಂದ್ಸಲ ನನಗೆ ರಿಪ್ಲೈ ಮಾಡ್ತೀರಾ? ಕೀರ್ತನಗಾರು నవ్యాద ఏం ముసడా నేను సమాధిలో అటాక్ చేసినా నేను వెళ్ళను ఇక్కడి నుంచి. కీర్తన్ గారు, ಗೈಸ್, ನನ್ನ ಪ್ರೀ ವೆಡ್ಡಿಂಗ್ ಸಾಂಗ್, ನಮ್ಮ ಮದುವೆದು ಪ್ರೀ ವೆಡ್ಡಿಂಗ್ ಸಾಂಗು, ನಾನು ಆಡಿರೋ ಸಾಂಗ್ಗೆ ಓನ್ ಸಾಂಗ್ ಲಿರಿಕ್ಸ್ ಎಲ್ಲ ನಂದೆ. ಸೊ ಆ ಸಾಂಗು ನನ್ನ ಓನ್ ಯೂಟ್ಯೂಬ್ ಚಾನಲ್ ಹೊಸದು, ಅದರಲ್ಲಿ ರಿಲೀಸ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ లింక్ కొట్టిన, ఇలాంటి మేల్ ఐకాన్ ನೋಡಿ ఫీడ్బ్యాక్ ಬೇಕು గైస్. తెలుగులోనే ఉంటుంది సాంగ్, మర్చిపోకుండా. చూడని వాళ్ళు ఎవరైనా ఉంటే పైన ఐకాన్ లేదా డిస్క్రిప్షన్లో లింక్ ఇస్తాను, తప్పకుండా చూడండి నా సాంగ్, ఓకేనా? హే హలో గైస్, వెల్కమ్ టు యువ పంచ్ ఎంటర్టైన్మెంట్స్. చాలా రోజులు ಜಾಸ್ತಿ ದಿನ ಆಯಿತು ನಾನು ಹೊಸ ಲೊಕೇಶನ್ಸ್ನ ಹುಡುಕ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಭಯಂಕರ ಲೊಕೇಶನ್ಸು ಕೊಡಬೇಕಂತಲೇ ನಾನು ಯೋಚನೆಯಲ್ಲಿ ಇದ್ದೀನಿ. ರೀಸೆಂಟಾಗಿ ನನಗೆ ಪರ್ಸ್ನಲ್ ಮ್ಯಾಟರ್ಸ್ ನಡೆದಿದೆ ಅಲ್ವ ನನ್ನ ಲೈಫಲ್ಲಿ, ಅದಕ್ಕೋಸ್ಕರ ಈ 1 ಮಂತ್ ನನಗೆ ನನ್ನ ಲೈಫ್ ಬಗ್ಗೆ ನಾನು ಯೋಚನೆ ಮಾಡಿ ವೀಡಿಯೋಸ್ ಮಾಡೋಕ್ಕೆ ಹೋಗಿಲ್ಲ. ಎಲ್ಲರೂ ಬಿಟ್ಟಿಲ್ಲ ನಮ್ಮ ಮನೆಯವರು. ಸೊ ಏನು ಪ್ರತಿದು ಡಿಸೆಂಬರಲ್ಲಿ ನಾನು ನೀಟಾಗಿ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಸೊ ಆಲ್ರೆಡಿ ಮುಂಚೆ ವೀಡಿಯೋದಲ್ಲಿ ಹೇಳಿದ್ದೀನಿ ಕ್ಲಾರಿಟಿ ಕೊಡ್ತೀನಿ ಅಂತ. ಸೊ ಇವಾಗ ನಾನು ಎಕ್ಸ್ಪ್ಲೋರ್ ಮಾಡೋಗೆ ಈ ಸ್ಕೂಲ್ಗೆ ಬಂದಿದ್ದೀನಿ. ಇದು ಇದಕ್ಕೆ ಮುಂಚೆ ಗೊತ್ತಲ್ವ ಈ ಲೊಕೇಶನ್. ಒಂದು ಪಾಪು ಇತ್ತು, ಒಂದು ಲೇಡಿ ಗೋಸ್ಟ್ ಇತ್ತು. ಏನಾಗಿದೆ ಅಂದರೆ ಯಾರು ಏನು ಅಂತ ಯಾರಿಗೂ ಏನೂ ಗೊತ್ತಿಲ್ಲ. ನಾನು ಇಷ್ಟುವರೆಗೂ ಏನೂ ಅವ್ರ స్టోరీ ತಿಳ್ಕೊಂಡಿಲ್ಲ. ನಾನು ఇవాగ ಹೇಳ್ತೀನಿ గైస్. నేను ఇప్పుడు చెప్తాను నా పర్సనల్ లైఫ్ ఇష్యూస్ వల్ల, నేను అంటే ఇష్యూస్ కాదు, మ్యాటర్ కొన్ని జరిగినాయి నా లైఫ్లో కొన్ని కొత్తగా. సో దానికోసం నేను 1 మంత్ గ్యాప్ ఇచ్చాను. సో ఇప్పుడు మళ్ళీ నేను కొన్ని ఇన్సిడెంట్స్ జరగడం వల్ల, కొన్ని తెలియడం వల్ల ఈ లొకేషన్స్ని మళ్ళీ నేను ఎక్స్ప్లోర్ చేయడానికి వచ్చాను. ఒక పాప గురించి మీకు తెలిసిందే, వీడియో ఆల్రెడీ తెలిసి ఉంటుంది. సోలోగా నేను చాలా వీడియో చేసినాను ఇక్కడ. ఇప్పుడు ఇది ఒక పొలిటికల్కి సంబంధించి మ్యాటర్ అయ్యింది. పోతూ మాట్లాడదాం. ಹೋಗ್ತಾ ಮಾತಾಡೋಣ ಗೈಸ್. ಮೈ ಗಾಡ್, ಎಲ್ಲ ನೋಡಿ ನಾಶನ ಮಾಡಿಬಿಟ್ಟಿದ್ದಾರೆ ಗೈಸ್. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಯಾಕೆ ಈ ಥರ ಮಾಡಿದ್ರು ಗೊತ್ತಿತ್ತು. ಏನದು ಸೌಂಡು? ಓಂ ನಮಃ ಶಿವಾಯ. ಜಾಸ್ತಿ ದಿನ ಆದಮೇಲೆ ಮತ್ತೆ ಮಾಡ್ತಿದ್ರೆ ಸ್ವಲ್ಪ ಒಳಗಡೆ ಅನಿಸ್ತಿದೆ, ఫియర్. ఉన్నావా ఇక్కడ? నీ గురించి నాకు తెలుసు, నిన్న ಬಗ್ಗೆ ನಾನು ತಿಳ್ಕೊಂಡು ಬಂದಿದ್ದೀನಿ. ఎంతో మందిని పొట్టన పెట్టుకున్నావు నువ్వు.
వాళ్ళ జీవితాలు నామరూపాలు లేకుండా చేసేసావు. ಒಂದು ಫ್ಯಾಮ್ಲಿನೇ ನಾಶನ ಮಾಡಿಬಿಟ್ಟಿದ್ದಾನೆ ಗೈಸ್. ಇವನು ಒಂದು ಪೊಲಿಟಿಕಲ್ ಲೀಡರು, ತಮಿಳ್ನಾಡಿಂದ ಬಂದಿರೋ ಒಂದು ಕಳ್ಳನ ಮಗ ಇವನು ಏನು ಮಾಡಿದ್ದಾನಂದರೆ, ಇಲ್ಲಿ ಲೋಕಲ್ ಆಂಧ್ರ ತೆಲಂಗಾಣಗೆ ಬಾರ್ಡರಲ್ಲಿರೋ ಅಥವಾ ತಮಿಳ್ನಾಡಿಗೆ ಬಾರ್ಡರಲ್ಲಿರೋ ಲೊಕೇಶನ್ ಇದು. ಇವನು ಬಂದು ಮಾಡಿರೋ ಕೆಲಸ ಏನು ಗೊತ್ತಾ, ಹುಡುಗಿಯರ ಹುಚ್ಚು, ಹುಡುಗಿನ ಕರ್ಕೊಂಡು ಬಂದು ಅವ್ರ ಫ್ಯಾಮ್ಲಿನ ಏನೇನೋ ಕನಸುಗಳು ಕೊಟ್ಟು ಅವ್ರಿಗೆ ಕನಸು ತೋರಿಸಿ. ನೋಡಿ, ಇವೆಲ್ಲ ನಾನು ತೋರಿಸ್ಬಾರ್ದು, ಬ್ಲರ್ ಮಾಡ್ತಿದ್ದೀನಿ. ಈ ಪ್ಯಾಕ್ ಗೊತ್ತಾಗಿರುತ್ತೆ ಜಾಸ್ತಿ ಜನಕ್ಕೆ. ಇದು ನೋಡಿದ್ರೆ ಜಾಸ್ತಿ ಬಟ್ಟೆ ಇದೆ ಗಿಟ್ಟೆ ಇದೆ ಅಂತ ನಾನು ಹೇಳಿದ್ದೀನಲ್ವ, ಜಾಸ್ತಿ ಅದು ಒಂದು ಫ್ಯಾಮ್ಲಿಗೆ ಸಂಬಂಧಪಟ್ಟಿರೋದು. ನೋಡಿ, ಒಂದೊಂದು ರೂಮಲ್ಲಿ ಒಬ್ಬೊಬ್ಬನ ಇಟ್ಕೊಂಡು ಈ ಎಲ್ಲ ಪೊಲಿಟಿಕಲ್ ಲೀಡರ್ಸ್ನ ಹ್ಯಾಂಡಲ್ ಇಟ್ಕೊಂಡು ಇವನು ಮಾಡಿರೋ ಕೆಲಸಗಳು ಇದು. ಪ್ರತಿ ಸಾರಿ ಒಂದು ಹುಡುಗಿನ ಕರ್ಕೊಂಡು ಬರೋದು, ಅನ್ಯಾಯ ಮಾಡೋದು, ಅವ್ರ ಬಟ್ಟೆ ಮಾತ್ರ ಇಲ್ಲೇ ಬಿಸಾಕೋದು. ಅವ್ರ ಫ್ಯಾಮ್ಲಿಲಿ ಯಾರಾದರೂ ಜನಿಸಿದ್ರೂ ಸಪೋರ್ಟ್ ಆಗಿ ಅವ್ರನ್ನೂ ಏನೋ ಒಂದು ಕೆಲಸ ಕೊಡ್ತೀನಿ, ಅರ್ಥ ಆಯ್ತಾ, ಕೆಲಸ ಕೊಡ್ತೀನಿ ಅಂತ ಕರ್ಕೊಂಡು ಬರೋದು. ಫ್ಯಾಮ್ಲಿ ಬಂದರೆ ಈ ರೀಸೆಂಟಾಗಿ ಸಾರಾ ಸಮಥಿಂಗ್ ಏನೋ ಕುಡಿಯೋದು, ಈ ಥರದ್ದು. ಯಾರೋ ನೀನು? ಏಯ್ ನೀನೇನಾ? ಗೈಸ್, ಇದೇ ವಾಯ್ಸು ನಾನು ಕೇಳಿದ್ರು. ಎಲ್ಲಿದೆಯಾ ನೀನು? ನನಗೆ ಈ ಮರ ಹತ್ರನೇ ಬಂತು. ಎಕ್ಕಡೋ ನಾನು? ಈ ರೂಮ್ ಹೋಗ್ತಿರುವಾಗ ಬಂದಿದೆ. ಯಾಕೆ? ಈ ರೂಮಲ್ಲಿ ಏನಿದೆ? ಇಷ್ಟುವರೆಗೂ ಸೌಂಡೇ ಮಾಡಿಲ್ಲ ಅವನು. ಯಾರ್ದು ಬಟ್ಟೆ? ಶಟ್, ಹೇಳಿದ್ದೀನಲ್ವಾ ಗೈಸ್. ಗಾಯ್ಸ್, ಲೇಡೀಸ್ದು ಏನೋ ಮಾಡಿದ್ದಾರೆ ಗೈಸ್. ಇಲ್ಲಿ ಕರ್ಕೊಂಡು ಬರೋದು. ಇದು ಓಲ್ಡ್ ಬಟ್ಟೆ ಗಾಯ್ಸ್, ಜಾಸ್ತಿ ಓಲ್ಡ್ ಬಟ್ಟೆ ಇದು, ರೀಸೆಂಟ್ದು ಅಲ್ಲ. ನಾನು 4 years ಬ್ಯಾಕ್ ಬಂದಿರುವಾಗ ಅದೇ ಬಟ್ಟೆಗಳಿದ್ದಾವೆ ಅಲ್ವಾ, ಅದೇ బట్టలు ಇನ್ನೂ ఇదావే. నేను 4 ఏళ్ళు ముందు వచ్చిన బట్టలు కూడా అవే బట్టలు అట్లే ఉన్నాయి. ఇప్పుడు నాకు కథ తెలిసింది ఏం జరుగుతుంది. ఇది ప్రాస్టిట్యూషన్ ಏನು ప్రాస్టిట్యూషన్ అనుకునే నేను అనుకొని ఉంటే ఇది ప్రాస్టిట్యూషన్ కాదు. ಈ ಗೈಸ್, ರೂಪನ್ ಅವರು ವೀಡಿಯೋಸ್ ನೋಡಿದ್ದೀನಿ. ಈ ఎవరినో లాక్కొని వెళ్ళారు, ఈడ్చుకొని వెళ్ళారు. ಬ್ಲೌಸು ಗೈಸ್, ಹುಡುಗಿದು ಬ್ಲೌಸು ಗೈಸ್. ఎవరిನೋ ಇಲ್ಲಿಂದ ಬಟ್ಟೆ ಹಿಂಗೆ ಕಿತ್ತಾಕಿ, ಅವರು ಚುನ್ನಿನ ಕಿತ್ತಾಕಿ, ಬ್ಲೌಸು ಕಿತ್ತಾಕಿದ್ದಾರೆ. ಇವಾಗ ರೀಸೆಂಟಾಗಿ ಆಗಿರೋದಿದ್ದು ಬ್ಲೌಸು ಕಿತ್ತಾಕಿದ್ದಾರೆ. ಇದು ಪಾಪುದು ಗೌನು స్టోను. ఏం చేశారురా రే? ఏం చేసావురా రే? ఏం చేసావు ఇక్కడ? ఈ బట్టలన్నీ ఎవరివి? మై గాడ్ ಗೈಸ್, ಒಂದು ಫ್ಯಾಮ್ಲಿ ಅಂತೆ ಮೇಲ್ದು ಬಟ್ಟೆ ಇದೆ, ನೋಡು, ಶರ್ಟ್ ಇದೆ, ಮೇಲೆ ಶರ್ಟ್ ಇದೆ. రే ఏంద్రా ఇదంతా? ఎంతమంది నుంచి పొట్టను పెట్టుకున్నారా? ఒక్కరినా, ఇద్దరినా, ఫ్యామిలీ మెంబర్స్ ఎంతమందిని? ఎవడరా నువ్వు? ఎలాంటి వాళ్ళకి జనాలు రాజ్యాన్ని చేతిలో పెడతారో అర్థం కావట్లే. ఎలాంటి వాడిని పొలిటికల్ లీడర్గా ఎంచుకున్నారు చూడండి.
గాయస్ మనకు తెలిసిందేదే ఇన్ని ఇంత ఘోరంగా ఉందంటే కథ, జరిగిన కథ ఇంత ఘోరంగా ఉందంటే ఇంకా జరుగుతున్నది. పొలిటికల్ లీడర్ చేతుల్లో మగ్గుతున్న ఫ్యామిలీస్ ఇంకా వాళ్ళ గెస్ట్ హౌస్లో ఎంతమంది ఉన్నారు, వాళ్ళ గెస్ట్ హౌస్లో ఎంతమంది ఉన్నారు. రీసెంట్గా ఒక ఫారెస్ట్ని ఎకరాలు ఓ మై గాడ్. నాకు ఒకసారిగా నేను అన్నీ పొలిటికల్కి వెళ్తేనే డ్యామేజ్ అవుతుంది. నేను ఏది టచ్ చేయాలనుకోను. నాకు సంబంధం మై గాడ్. ಬಟ್ಟೆ ಸ್ಯಾರಿ ಗೈಸ್, ಕಟ್ ಮಾಡಿರೋ ಸ್ಯಾರಿ ಇದು. ಅದನ್ನು ಸಿಲ್ಕ್ ಸ್ಯಾರಿ ಟೈಪ್ ಇದೆ. ಮೈ ಗಾಡ್. ಏಯ್ ఎవడా నువ్వు? ಯಾರೋ ನೀನು? ಯಾರ್ದು ಪಾಪ ಗೈಸ್ ಇಲ್ಲಿ ಕೈ ಇಟ್ಟು ಕಿತ್ತಾಕಿರೋ ಥರ ಇದೆ ನೋಡಿ, ಗೊತ್ತಾಗ್ತಿದೆಯಾ? ಇಲ್ಲಿಂದ ಇದೆಲ್ಲ ಕಿತ್ತಾಕಿದ್ದಾರೆ ನೋಡಿ. ನಾನು ಟಚ್ ಮಾಡಬಾರ್ದು ಅಂತಿದ್ದೀನಿ. ಎಲ್ಲ ಅಟ್ಯಾಚ್ ಇದೆ, ಪಿನ್ ಜೊತೆಗೆ ಪಿನ್ನು ಇದೆ ಬ್ಲೌಸ್ಗೆ ಆ್ಯಂಡ್ ಇದಕ್ಕೆ. ಆ ಪಿನ್ ಜೊತೆಗೆ ನೋಡಿದೆಯಾ, ಈ ಬ್ಲೌಸ್ಗೆ ಅಟ್ಯಾಚ್ ಇದೆ, ಹಾಗೆ ಕಿತ್ತಾಕಿದ್ದಾರೆ. ಇದು ರೀಸೆಂಟಾಗಿ ಆಗಿರೋ ಇನ್ಸಿಡೆಂಟು ಗೊತ್ತಾಗ್ತಿದೆ ನೀಟಾಗಿ. ಯಾರೋ ಹುಡುಗಿನ ಏನೋ ಮಾಡಿದ್ದಾರೆ, ಪ್ರಾಸ್ಟಿಟ್ಯೂಟ್ ಅಂತ. ನಾನು ಇದಕ್ಕೆ ಮುಂಚೆ ನಡೆದಿದೆ ಅಂತ ನಡೀತಾ ಇದೆ ಅಂತ ಬೇರೆ ಅವ್ರು ಹೇಳಿದ್ರೆ ನಾನು ಒಂದು ವೀಡಿಯೋ ಮಾಡಿದ್ದೆ, ಅದು ರೀಚ್ ಜಾಸ್ತಿ ಹೋಗಿದೆ. ಬಟ್ ಇದು ಪ್ರಾಸ್ಟಿಟ್ಯೂಟ್ ಅಲ್ಲ, ಒಂದು ಫ್ಯಾಮ್ಲಿನ ನಾಶನ ಮಾಡಿರೋ ಒಂದು ಪೊಲಿಟಿಕಲ್ ಲೀಡರ್. ಎಲ್ಲ ಹೇಳೋಕ್ಕಾಗಲ್ಲ, అన్నీ చెప్పుకొని వెళ్ళలేను గైస్. పాపా పాప సౌండ్ కేసుగా. పాప ఎక్కడున్నావు? పాప ఎక్కడున్నావు? ఏమైంది పాప? మీ అమ్మ ఎక్కడుంది? ಅಮ್ಮ ಎಲ್ಲಿದ್ದೀರಾ? ನಿಮ್ಮ ಪಾಪು ಯಾಕೆ ಅಳ್ತಿದೆ? ನಿಮ್ಮ ಜೊತೆ ಮಾತಾಡ್ಬೇಕು ಅನಿಸ್ತಿದೆ. ಒಂದು ಸಾರಿ ನನಗೆ ರಿಪ್ಲೈ ಮಾಡ್ತೀರಾ? ఒకసారి నాతో మాట్లాడతావా? ಯಾರದು ಗೈಸ್? ನನ್ನ ಹತ್ರ ಬರ್ತಿರೋ ಥರ ಅನಿಸ್ತು. ಯಾರೋ ನನ್ನ ಹತ್ರ ಬರ್ತಿರೋ ಥರ ಅನಿಸ್ತಾ ಇದೆ. ಯಾರದು? ಇಲ್ಲೇ ಯಾರೋ ಇದ್ದಾರೆ, ಗೊತ್ತಾಯ್ತು ನನಗೆ. ಏಯ್ ಎಸ್ ಫಿನಿಷ್ ಮಾಡ್ತೀನಿ ನಾನು. ನೈಟ್ ವಿಷನ್ ಆನ್ ಮಾಡ್ತೀನಿ ಸೆಟ್ ಮಾಡಿಕೊಂಡು. ಗೈಸ್ ನೈಟ್ ವಿಷನು ಸೆಟ್ ಮಾಡಿ, ಯಾರೂ ಕಾಣಿಸ್ತಿಲ್ಲ ನನಗೆ, ಕಣ್ಣಿಗೆ ಮಾತ್ರ. ಪ್ರತಿ ಸಾರಿ ನನಗೆ ನೈಟ್ ವಿಷನಲ್ಲೇ ಕಾಣಿಸ್ತಿರೋದು ಇಲ್ಲಿ ಈ ಲೊಕೇಶನಲ್ಲಿ. ಅದಕ್ಕೆ ನಾನು ನೈಟ್ ವಿಷನ್ ಟ್ರೈ ಮಾಡ್ತೀನಿ. ಗಾಯ್ಸ್ ನಾನು ಈ ಲೊಕೇಶನ್ಗೆ ಬಂದಿರೋದಕ್ಕೆ ಕಾರಣ ರೂಪನವ್ರು ಮಾಡಿರೋ ವಿಡಿಯೋ ಒಂದೇ ಕಾರಣ. ಸೊ ನಾನು ಈ ಲೊಕೇಶನ್ನ ಮತ್ತೆ ಬಂದಿದ್ದೀನಿ, ನೋಡೋಣ ಅಂತ ಏನಾಗುತ್ತೋ ಅಂತ. ಏನೋ ಸೌಂಡ್ ಬರ್ತಿದೆ ಗಾಯ್ಸ್. ಯಾರದು? ಒಂಥರ ಸೌಂಡ್ ಬರ್ತಿದೆ. ಗಾಯ್ಸ್ ಅಲ್ಲಿ ಮೇನ್ ರೋಡ್ ಇದೆ ಒಂದು, ಅದೇ ರೀಸನ್ ಅನ್ಕೊತಿದ್ದೀನಿ. ವೆಹಿಕಲ್ ಹೋಗ್ತಾ ಇದೆ, ಗೊತ್ತಾಗ್ತಿಲ್ಲ. ನಿಮಗೆ ಇಲ್ಲಿ ನಡೆದಿರೋ ಅನ್ಯಾಯ ಮಾತ್ರ ನನಗೆ ಇವಾಗಲೇ ಗೊತ್ತಾಯಿತು. ನೀವು ಎಲ್ಲಿದ್ದೀರಾ ಅಂತ ಗೊತ್ತಿಲ್ಲ ನನಗೆ.
ಒಂದು ಸಾರ್ ನನ್ನ ಹತ್ರ ಮಾತಾಡ್ಬೋದಾ? ಮಾತಾಡ್ತೀರಾ? ಓಕೆ ಸರ್, ನಾతో ಮಾತಾಡ್ತಾರಾ? ಗೈಸು, ಈ ಲೊಕೇಶನು ತಮಿಳ್ನಾಡಿಗೆ ಆಂಧ್ರಾಗೆ ಅಟ್ಯಾಚ್ ಆಗಿರೋ ಲೊಕೇಶನ್ ಇದು, ಬಾರ್ಡರಲ್ಲಿರೋ ಲೊಕೇಶನ್ ಇದು. ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಆಲ್ರೆಡಿ ಒಂದು 2-3 ವೀಡಿಯೋಸ್ ಮಾಡಿದ್ದೀನಿ ಇಲ್ಲಿ. నేను మిమ్మల్ని చూడాలనుకుంటున్నాను. ఒకసారి నాతో వచ్చి మాట్లాడతారా? ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮನ್ನು ನೋಡಬೇಕು. ಲಾಸ್ಟ್ ಟೈಮ್ ನಿಮಗೆ ಮಾತು ಕೊಟ್ಟಿದ್ದೀನಿ, ಮತ್ತೆ ಬರ್ತೀನಿ, ನಿಮ್ಮ ಕತೆ ತಿಳ್ಕೊಂಡೇ ಬರ್ತೀನಿ ಅಂತ. ನಿಮ್ಮ ಫ್ಯಾಮಿಲಿನ ಸಾಯಿಸಿರೋ ಆ ನನ್ನ ಬೋಲಿ ಮಗನ ಬಿಡೋದೇ ಇಲ್ಲ. ಇಲ್ಲೇ ಇದ್ದಾನೆ ಅವನು. ಅದು ಗೊತ್ತಾಯಿತು ನನಗೆ ಇವಾಗಲೇ. ಅದಕ್ಕೆ ಇಷ್ಟು ದೂರ ಏನೋ ಹೋಯಿತು ಗೈಸ್, ಸ್ಕ್ರೀನ್ ಮೇಲೆ ಏನೋ ಹೋಯಿತು. రా, నీకోసమే వెయిట్ చేస్తున్నా. నీతో ఎదురుగా మాట్లాడాలనుకుంటున్నా. నా ముందుకు వస్తావా? ನನ್ನ ಮುಂದೆ ಬನ್ನಿ ಪ್ಲೀಸ್. ನನ್ನ ಹತ್ರ ಬಂದರೆ ಮಾತಾಡ್ಬೋದು. ನಿಮ್ಮ ಪಾಪನ್ನು ತಗೊಂಡು ಬನ್ನಿ, ಕರ್ಕೊಂಡು ಬನ್ನಿ. ನೋಡ್ಬೇಕು ಅನಿಸ್ತಿದೆ. ಜಾಸ್ತಿ ಜನ ನೋಡ್ತಾರೆ ಇಲ್ಲಿ. ನಿಮ್ಮ ಸಪೋರ್ಟ್ಗೆ ಜಾಸ್ತಿ ಜನ ಇದ್ದಾರೆ. ನಿಜವಾದ ಸ್ಟೋರಿ ಗೊತ್ತಾದ ಮೇಲೆ ನನಗೆ ಜಾಸ್ತಿ ಅಲ್ಲೇ ಬಂತು. ಒಂದು ಫ್ಯಾಮ್ಲಿನೇ ನಾಶನ ಮಾಡಿದ್ದಾರೆ ಅಂದರೆ ಗಾಯ್ಸ್, ಒಂದು ಫ್ಯಾಮ್ಲಿನ ಎಷ್ಟೋ ದಿನ ಇಲ್ಲೇ ಇಟ್ಕೊಂಡು ಒಂದು ಟೈಮಲ್ಲಿ ಇದನ್ನು ಫುಲ್ಲು ಏನಂತಾರೆ, ಆ ದಿನದಲ್ಲಿ ಇಟ್ಕೊಂಡು ಪೊಲಿಟಿಕಲ್ ಲೀಡರು ಮಾಡಿರೋ ಒಂದು ಕಚರ ಕೆಲಸಗಳು, ಅದರಿಂದ ಒಂದು ಫ್ಯಾಮ್ಲಿನೇ ಬಲಿಯಾಗಿದೆ. ಆ ಫ್ಯಾಮ್ಲಿನ ನಾನು ನೋಡಬೇಕಂತ ಇಷ್ಟು ದೂರ ಬಂದೀನಿ. ಬಟ್ ಯಾಕೆ ಇಷ್ಟುವರೆಗೂ ವೀಡಿಯೋದಲ್ಲಿ ಇದಕ್ಕೆ ಮುಂಚೆ ಸೌಂಡ್ ಮಾಡಿದ್ದೀರಾ, ಅಲ್ದಿದ್ದೀರಾ, ಇವಾಗ ಯಾಕೆ? ಹತ್ರ ಬನ್ನಿ ಗಾಯ್ಸ್. ಸೌಂಡ್ ಏನು ಇಷ್ಟು ಘೋರವಾಗಿ ಬರ್ತಿದೆ? ಯಾರದು? ನೀವೇನಾ ಅಮ್ಮ? ಒಂದು ಸಲ ಹತ್ರ ಬನ್ನಿ ಪ್ಲೀಸ್. ನಿಮ್ಮ ಜೊತೆ ಮಾತಾಡಬೇಕು ಪ್ಲೀಸ್, ಬನ್ನಿ ಅಮ್ಮ. ನಿಮ್ಮ ಮಗುನ ಕರ್ಕೊಂಡು ಬನ್ನಿ. ಎಲ್ಲಿ ಈ ಸೌಂಡ್ ಬರ್ತೀನಿ? ಏನದು? ಅದೇನಾ ಗೈಸ್? ಗೈಸ್ ಗೈಸ್, ಅಲ್ಲಿ ನನ್ನ ಮುಂದೆ ಇಲ್ಲಿ ಕಾಣಿಸ್ತಿದೆಯಾ? ನೈಟ್ ವಿಷನಲ್ಲಿ ತೋರಿಸ್ತಿದ್ದೀನಿ ಆ ಕಡೆ. ಓ ಮೈ ಗಾಡ್, ಅದು ಏನದು? ಎಸ್ ಎಸ್ ಎಸ್, ಅದೇ ಇದೆ ಗೈಸ್, ಅದೇ ಗೈಸ್, ಅದು ನೀವೇನಮ್ಮ? ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ನಿಮ್ಮನ್ನು ನೋಡ್ತಾ ಮಾತಾಡ್ತಿರೋದು. ಕ್ಷಮಿಸಿ, ನಿಮ್ಮ ಕಥೆನ ತಿಳ್ಕೊಳ್ಳೋಕ್ಕೆ ಇಷ್ಟು ಲೇಟ್ ಆಗಿದೆ ನನಗೆ. ಆ ಲೀಡರ್, ಪೊಲಿಟಿಕಲ್ ಲೀಡರ್ ಯಾರೇ ಆಗಲಿ, ಅವನ ಲೀಡರ್ ಅನ್ಸ್ಕೊಳ್ಳೋಕ್ಕೆ ಅರ್ಹತೆಯೇ ಇಲ್ಲ, ಆ ರೈಟೇ ಇಲ್ಲ ಅವನಿಗೆ. ನಿಮಗೆ ಒಳ್ಳೇದಾಗಬೇಕು, ಒಳ್ಳೇದಾಗುತ್ತೆ, ನನಗೆ ನಂಬಿಕೆ ಇದೆ. ನಿಮ್ಮ ಆತ್ಮ ಶಾಂತಿ ಮಾಡೋಗೆ ನಾನು ಮತ್ತೆ ಬಂದೇ ಬರ್ತೀನಿ. ಇಲ್ಲಿಂದ ಹೋಗೋದೇ ಇಲ್ಲ. ಆತ್ಮ ಶಾಂತಿ ಮಾಡಿಕೊಂಡೆ ಇಲ್ಲಿ ಈ ಲೊಕೇಶನ್ನ ಬಿಡ್ತೀನಿ. ನಾನು ಮತ್ತೆ ಬರ್ತೀನಿ ಇನ್ನೊಂದು ಸಾರಿ. ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀನಿ. ನಿಮಗೆ ಏನು ಬೇಕು ಏನು ಎಲ್ಲ ತಿಳ್ಕೊಂಡು ಕ್ಲಿಯರ್ ಮಾಡ್ತೀನಿ. ನಿಮ್ಮ ಪಾಪು ಎಲ್ಲಿ? ಅಲ್ಲಿರೋದು ಯಾರದು? ಅಲ್ಲಿರೋದು ಯಾರು? ನೀವೇನಾ? ಅಲ್ಲಿರೋದು ಯಾರು? ಓ ಮೈ ಗಾಡ್, ಯಾರದು? ನೀವೇನಮ್ಮ?
ಗೈಸ್ ಖಂಡಿತ ಅವಳೆ ಅನ್ಕೊತಿದ್ದೀನಿ. ನಿಮ್ಮ పాపు ఎల్లి మీ పాప ఎక్కడుంది? అది మీరేనా? ಎಲ್ಲಿದ್ದೀರಾ? ಯಾಕೆ ಹೋಗಿಬಿಟ್ಟಿದ್ದೀರಾ? ಪ್ಲೀಸ್ ನನ್ನ ಹತ್ರ ಬನ್ನಿ, ಪಾಪುನ ಕರ್ಕೊಂಡು ಬನ್ನಿ. ಆ ಪಾಪು ಎಲ್ಲಿದೆ? ಇನ್ನೂ ಯಾರ್ಯಾರು ಇದ್ದಾರೆ ಇಲ್ಲಿ? ಗೈಸ್ ಪಾಪುನ ಕರ್ಕೊಂಡು ಮಾತ್ರ ಬರ್ತಿಲ್ಲ, ಪಾಪು ವಾಯ್ಸ್ ಮಾತ್ರ ಬರ್ತಾ ಇದೆ ಪ್ರತಿ ಸಾರಿ. ಈ ಅಮ್ಮ ಮಾತ್ರ ಕಾಣಿಸ್ತಿದೆ, ಮತ್ತು ಅವನು ಬರ್ತಿಲ್ಲ. ಅವನು ಹೌದು. ಏಯ್ ಎಲ್ಲಿದೀಯಾ ನೀನು? ನೀನು ಎಲ್ಲಿದ್ರೂ ನನ್ನ ಹತ್ರ ಬರೋಕ್ಕೆ ಚಾನ್ಸ್ ಇದ್ದರೆ ಖಂಡಿತ ಬರಬೇಕು. ನಿನ್ನ ಜೊತೆ ನಾನು ಮಾತಾಡಬೇಕು. ನೀನು ಮಾಡಿರೋ ತಪ್ಪುಗಳಿಗೆ ನಿಮ್ಮ ಫ್ಯಾಮ್ಲಿನೂ ನಿಮ್ಮ ವಂಶನೂ ಗೈಸ್ ಕನ್ನಡದಲ್ಲಿ మాట్లాడోక్కాగల ನನಗೆ. అనుభవిస్తారు చెప్తున్నా, నీ ఫ్యామిలీ మొత్తం అనుభవిస్తారు. నీకు తెలుగు అర్థమవుతుందా, కన్నడ అర్థమవుతుందో తెలీదు. నువ్వు తమిళనాడు నుంచి వచ్చి నువ్వు చేసిన నిర్వాకం, ఇక్కడ ఉన్న పొలిటికల్ లీడర్తో మింగిల్ అయిపోయి నువ్వు చేసిన అన్యాయం, ఎన్నో ఇయర్స్ అయిపోయినా ఎవరు బయటికి తీయరనుకున్నావు. నువ్వు చచ్చిన విధానం మాత్రం నార్మల్గానే చచ్చావు, కానీ అలా కాదు కావాల్సింది. నీ చావు ఇంకా ఘోరంగా చావాలి, నీ చావు ఘోరంగా ఉండాలి. కానీ నీ అదృష్టం కొద్దీ చచ్చి మళ్ళీ ఇక్కడే బతుకుతున్నావు, ఇంకా వాళ్ళని వదలట్లేదు. ఇంత శాడిజమా? రారా బయటికి రా. బయటికి రారా, ఆచే బన్నీ రే. ಗೈಸ್ ಇಷ್ಟು ಕಿಸ್ತಿದ್ರು, ಅವನಿಗೆ ಚಲನ ಇಲ್ಲ. ಯಾರು? ಪಕ್ಕದಲ್ಲಿ ಮಗುನೂ ಇದೆ, ಹುಯ್ ದೇವರ, ಎಲ್ಲಿಗೆ ಬರ್ತಿದೆ? ಗೈಸ್ ಇಬ್ಬರು ಹೋಗ್ತಿದ್ದಾರೆ ಗೈಸ್, ಮಗುನ ಕರ್ಕೊಂಡು. ಪಾಪು, ಪಾಪ ಗೈಸ್ ನನ್ನ ಹತ್ರಕ್ಕೆ ಬರ್ತಿದೆ ಗೈಸ್. ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲಿದ್ದೀರಾ? ಅದು ಯಾರು? ನಿಮ್ಮ ಕ್ಷೇಮಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿರೋದು. ನನಗೇನು ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಓಂ ನಮಃ ಶಿವಾಯ, ಹರಿ ಓಂ ನಮಃ ಶಿವಾಯ, ಜೈ ಹನುಮಾನ್. ಸ್ವಲ್ಪ ಭಯ ಆಗ್ತಿದೆ ಗೈಸ್. ಏಯ್ నువ్వెక్కడు ನಾವು? ಏಯ್ ನೋಡಿದ್ರಾ? ಈ ಕಡೆ ಸೌಂಡು, ನನ್ನ ಮುಂದೆ ಸೌಂಡ್ ಗೈಸ್, ಈ ಕಡೆ ಸೌಂಡು. ಇಲ್ಲಿ ಯಾರು? ಇಲ್ಲಿ ಹೋಗಿರೋದು ಪಕ್ಕ ಅವರೇ ಇಬ್ಬರು. ಮಗುನ ಕರ್ಕೊಂಡು ಕೈಯನ್ನು ಹಿಂಗೆ ಇಟ್ಕೊಂಡು ಹೋಗ್ತಿದ್ರು, ಹಿಂಗೆ ಕರ್ಕೊಂಡು ಹೋಗ್ತಾಯಿದ್ರು. ಕರೆಕ್ಟಾಗಿ ಗೊತ್ತಾಯಿತು ನನಗೆ. ಎಕ್ಕಡೋ ನಾವು ಗೈಸ್, ನಾನಿಲ್ಲ, ಮತ್ತೆ ಬರ್ತೀನಿ. ನಿಮ್ಮ ಕ್ಷೇಮ ನಾನು తిలుకోಬೇಕು, నిమ్మన ఇల్లింద విముక్తి ಮಾಡ್ತೀನಿ. ఇక్కడి నుంచి మిమ్మల్ని పంపించడమే నా ధ్యేయము. మళ్ళీ వస్తాను, వదిలేదు. నిన్ను మాత్రం వదలను, గుర్తుపెట్టుకో రే. నేను పెట్టుకో, ಬಂದೇ ಬರ್ತೀನಿ ಮತ್ತೆ ಗೈಸ್.
ನಾನು ಅದೇ ಹೋಗ್ತಿದ್ದೀನಿ ಇವಾಗ. ಕ್ಷಮಿಸಿ, ನಾನು ಜಾಸ್ತಿ ಮಾಡೋಕ್ಕಾಗಲ್ಲ, ಒಬ್ಬನೇ ಬಂದಿದ್ದೀನಲ್ವಾ. ಮೊನ್ನೆ ರೂಬನ್ ಅವರು ಬಂದು ಹೋಗಿದ್ದಾರೆ. ನಾನು ಅದಕ್ಕೆ ಮುಂಚೆ ನಾನು ಇವ್ರ ಜೊತೆ ಆ ವಿಡಿಯೋ ಮಾಡಿದ್ದೀನಿ ಸ್ಕೂಲ್ದು. ಆದಮೇಲೆ ಅವರು ಸೋಲೋ ಆಗಿ ಮಾಡ್ಕೋಬೇಕಂತ ನೆಕ್ಸ್ಟ್ ದಿನವೂ ಇದ್ದರು. ನಾನು ಬೇರೆ ಕೆಲಸ ಅಂತ ಹೋಗಿಬಿಟ್ಟಿದ್ದೀನಿ. ಅವರು ವೀಡಿಯೋ ನೋಡಿದ ಮೇಲೆ ನನಗೆ ಮತ್ತೆ ಮಾಡಬೇಕನ್ನಿಸ್ತು. ಅದಕ್ಕೆ ಮತ್ತೆ ನಾನು ಬಂದು ವೀಡಿಯೋ ಮಾಡೋಕೆ ಬಂದಿದ್ದೀನಿ ಇಲ್ಲಿ. ಸರಿ ಗಾಯ್ಸ್, ನಾನು ಹೋಗ್ತಿದ್ದೀನಿ. ರೂಬನ್ ಅವ್ರನ್ನ ಕರ್ಕೊಂಡು ಮತ್ತೆ ಬರ್ತೀನಿ ಇಲ್ಲಿಗೆ. ಅವರು ಏನೋ ಮಾಡಬೇಕು ಇದನ್ನು ಅಂತ ಅವರು ಚಾಲೆಂಜಾಗಿ ತಗೊಂಡ್ರು. సో బాయ్ గైస్. ఈ అడుగుల వెంటే వస్తా నీడగా, ఈ కంటికి రెప్పై ఉంటా పాపగా, గడదాకా కాచుకుంటా ఒట్టు